ಇಂದು ರಾಜ್ಯ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಹತ್ವದ ಘೋಷಣೆಯೊಂದನ್ನು ಮಾಡಿದ್ದಾರೆ. 16 ವರ್ಷದ ಒಳಗಿನ ಮಕ್ಕಳು ಸಾಮಾಜಿಕ ಜಾಲತಾಣದಿಂದ ದೂರ ಇರಬೇಕು ಅಂತ ನಿಷೇಧ ಹೇರಿದ್ದಾರೆ. ಸೊ ಈ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸ್ವತಃ ಮಕ್ಕಳಿಗೆ ಇದು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ, ಒಂದು ಪೋಷಕರ ಜವಾಬ್ದಾರಿ ಆದರೆ ಮತ್ತೊಂದು ಶಾಲಾ ಆಡಳಿತ ಮಂಡಳಿ ಜೊತೆಗೆ ಸರ್ಕಾರ ತನ್ನ ಜವಾಬ್ದಾರಿಯನ್ನ ಈಗಾಗಲೇ ತೆಗೆದುಕೊಂಡಿದೆ ಅಂತ ಕೂಡ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸ್ವತಃ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಶುಭಮಂಗಳ ಅವರಿದ್ದಾರೆ, ಸೈಬರ್ ಎಕ್ಸ್ಪರ್ಟ್. ಅವರನ್ನೇ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಮೊದಲಿಗೆ ಆಗಲೇ ಮಾತಾಡ್ಸ್ಬೇಕಾದ್ರೆ ಹೇಳಿದ್ರಿ 3 ಜನರ ಜವಾಬ್ದಾರಿ, ಸರ್ಕಾರ ತನ್ನ ಜವಾಬ್ದಾರಿ ತೆಗೆದುಕೊಂಡಿದೆ ಅಂತ. ಖಂಡಿತವಾಗ್ಲೂ ಒಂದು ಮಗುವಿನ ಬೆಳವಣಿಗೆ ಅಂತ ಬಂದಾಗ 3 ಪಿಲ್ಲರ್ಸ್ ಅಂತ ಕರಿತೀವಿ ನಾವು. ಒಂದು ಪೋಷಕರು, ಶಿಕ್ಷಕರು, ಹಾಗೆ ಸರ್ಕಾರ. ಸರ್ಕಾರ ತನ್ನ ನಿರ್ಧಾರವನ್ನು ಈಗ ಬಜೆಟ್ ಮೂಲಕ ಘೋಷಣೆಯನ್ನು ಮಾಡಿದ್ದಾರೆ. 16 ವರ್ಷದ ಕೆಳಗಿನ ಮಕ್ಕಳಿಗೆ ಈ ಸೋಷಿಯಲ್ ನೆಟ್ವರ್ಕ್ ಏನಿದೆ ಇದು ಬೇಡ ಅಂತ. ಖಂಡಿತವಾಗ್ಲೂ ಇದು ಬಹಳ ಮೊದಲೇ ತೊಗೊಳ್ಬೇಕಾಗಿತ್ತು, ನಾವು ಯಾಕೋ ಸ್ವಲ್ಪ ಲೇಟ್ ಆದ್ವಿ ಅಂತ ಅನಿಸ್ತಾ ಇದೆ. ಆಸ್ಟ್ರೇಲಿಯಾದಲ್ಲಿ ಕಳೆದ ವರ್ಷ ಡಿಸೆಂಬರ್ 2025ರಲ್ಲೇ ಈ ಒಂದು ನಿರ್ಧಾರವನ್ನು ತಗೊಂಡ್ರು. ಸೋಷಿಯಲ್ ನೆಟ್ವರ್ಕ್ ಏನಿದೆ ಅದು 16 ವರ್ಷದ ಕೆಳಗಿನ ಮಕ್ಕಳಿಗೆ ಬೇಡ ಅಂತ ಹೇಳಿದ್ರು. ಹಾಗೆಯೇ ಸೋಷಿಯಲ್ ನೆಟ್ವರ್ಕಲ್ಲಿ ರಿಜಿಸ್ಟರ್ ಆಗಬೇಕಾದ್ರೆ ಅವರ ಪ್ರಾಪರ್ ಡೇಟ್ ಆಫ್ ಬರ್ತ್ ಕೊಡಬೇಕು, ಡೇಟ್ ಆಫ್ ಬರ್ತಿನ ಪ್ರೂಫನ್ನು ಕೊಡಬೇಕು. ಹಾಗೆಯೇ ಕಂಟೆಂಟ್ ಮ್ಯಾನೇಜ್ಮೆಂಟ್ ಅಂತ ಮಾಡ್ತಾರೆ. ಇಂಟರ್ನೆಟ್ಟಲ್ಲಿ ನಾವು ಯಾವಾಗಲೂ 4 C's ಅಂತ ಕರಿತೀವಿ: ಕಂಟೆಂಟು, ಕಾಂಟ್ಯಾಕ್ಟು, ಕಂಡಕ್ಟು ಮತ್ತು ಕಮೆಂಟ್ಸ್ ಅಂತ ಕರಿತೀವಿ. ಸೊ ಈ 4 ಅಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಈಗ ಆಸ್ಟ್ರೇಲಿಯಾದಲ್ಲಿ. ಅದೇ ರೀತಿಯಾಗಿ ನಮ್ಮ ರಾಜ್ಯ ಸರ್ಕಾರ ಕೂಡ ಈಗ ತಗೊಂಡಿರುವ ನಿರ್ಧಾರದ ಮೂಲಕ ಇವರು ಕೂಡ ಯಾವ ಕಂಟೆಂಟು ಯಾರ ಕಾಂಟ್ಯಾಕ್ಟಿಗೆ ಬೇಕು, ಅದು ಯಾವ ವಯಸ್ಸಿನಲ್ಲಿ ಬೇಕು, ಇದನ್ನು ಮಾಡೋದು ಕಷ್ಟ ಅಲ್ವಾ ಅಂತ ಸಾಕಷ್ಟು ಜನ ಪ್ರಶ್ನೆ ಮಾಡಿದ್ರು. ಖಂಡಿತವಾಗ್ಲೂ ಕಷ್ಟ ಅಲ್ಲ. ಈಗಿರುವಂತಹ ಎಕ್ವಿಪ್ಮೆಂಟ್ಸ್ ಏನಿದೆ, ಸೈಬರ್ ಸೆಕ್ಯೂರಿಟಿ ಎಕ್ವಿಪ್ಮೆಂಟ್ಸ್ ಅಂತ ನಾವೇನು ಕರಿತೀವಿ, ಅದರ ಮೂಲಕ ಇದನ್ನು ಮಾಡ್ಬೋದು. ISPನಲ್ಲಿ ಈ ರೀತಿಯಾದ ಕಂಟೆಂಟನ್ನು ನಾವು ಕಂಟೆಂಟ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಈ ಕಂಟೆಂಟ್ ಮ್ಯಾನೇಜ್ಮೆಂಟ್ ಮೂಲಕ ಖಂಡಿತವಾಗ್ಲೂ ಈ ಕಂಟೆಂಟ್ಗಳನ್ನು ಬ್ಲಾಕ್ ಮಾಡಬಹುದು, ಅಕೌಂಟ್ಗಳನ್ನು. ಎರಡನೇದು, ಈಗ ಸೋಷಿಯಲ್ ನೆಟ್ವರ್ಕ್ ಜೊತೆ ಪ್ರತಿಯೊಂದು ಸರ್ಕಾರನೂ ಅವ್ರದ್ದೇ ಆದ ಅಗ್ರಿಮೆಂಟ್ಗಳನ್ನು ಸೈನ್ ಮಾಡ್ತಾರೆ. ಅದು ಫೇಸ್ಬುಕ್ ಆಗಿರ್ಬೋದು, ಟಿಕ್ಟಾಕ್ ಆಗಿರಬಹುದು, ಅಥವಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯಾವ್ದು ಬೇಕಾರಾಗಿರ್ಬೋದು. ಆ ಅಗ್ರಿಮೆಂಟಿಗೆ ಸೈನ್ ಮಾಡಬೇಕಾದ್ರೆ ಈ ಕಂಡೀಷನನ್ನು ಸದಾ ಹಾಕ್ಬೋದು. ಇವಾಗ ಮೇಡಮ್, ಕೋವಿಡ್ ಟೈಮ್ನಲ್ಲಿ ಆನ್ಲೈನ್ ಕ್ಲಾಸ್ ಅನ್ನೋ ನೆಪದಿಂದಾನೇ ಮಕ್ಕಳು ಫೋನ್ ಹಿಡಿಯಲಿಕ್ಕೆ ಶುರು ಮಾಡಿದ್ರು, ಪೋಷಕರು ಕೊಡಲಿಕ್ಕೆ ಶುರು ಮಾಡಿದ್ರು. ಸೊ ಕೋವಿಡ್ ಮುಗಿದು 5 ವರ್ಷ ಆದ್ರೂ ಫೋನ್ ಅಡಿಕ್ಷನ್ ಅನ್ನೋದು ಮುಂದುವರೆದಿದೆ. ಈಗ ಒಮ್ಮೆನೇ ಫೋನ್ ನಿಷೇಧ, ಸೋಷಿಯಲ್ ಮೀಡಿಯಾದಲ್ಲಿ ಬಳಕೆ ನಿಷೇಧ ಅಂದಾಗ ಮಕ್ಕಳು ಇದನ್ನ ಯಾವ ರೀತಿ ಸ್ವೀಕರಿಸ್ತಾರೆ ಅಂತ ಆ ಮೈಂಡ್ ಸೆಟ್ ಇರುತ್ತಾ ಮಕ್ಕಳಿಗೆ? ಖಂಡಿತವಾಗ್ಲೂ ಇಲ್ಲ. ಏಕೆಂದರೆ ನಾವೆಲ್ಲ ನೋಡಿದ್ದೀವಿ, ಒಂದು 2 ವರ್ಷದ ಮಗುವಿಗೆ ಆಗಲಿ ತನ್ನ ಕೈನಲ್ಲಿರೋ ಫೋನನ್ನು ಕಿತ್ಕೊಂಡ್ರೆ ಚೀರಾಡೋದು, ಕೂಗಾಡೋದು, ಹಠ ಮಾಡೋದು ಎಲ್ಲ ಮಾಡುತ್ತೆ. ಅಂಥದ್ದು ಸ್ವಲ್ಪ ಬುದ್ಧಿ ಬಂದಿರುವಂತಹ ಮಕ್ಕಳು, ಅಂದರೆ 4ನೇ ಕ್ಲಾಸಿಂದ 10-12ನೇ ಕ್ಲಾಸ್ ತನಕ, 16 ವರ್ಷ ಅಂತಂದರೆ ಆಲ್ಮೋಸ್ಟ್ 10ನೇ ಕ್ಲಾಸ್ ತನಕ ಮಗು ಆಗುತ್ತೆ. 10ನೇ ಕ್ಲಾಸಿನ ತನಕ ಬೆಳೆದಿರುವಂತಹ ಮಗುಗೆ ಈಗಾಗಲೇ ಕಂಪ್ಲೀಟಾಗಿ ಫೋನಿಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಸೋಷಿಯಲ್ ನೆಟ್ವರ್ಕಲ್ಲಿ ಅವ್ರ ಅಕೌಂಟ್ಗಳಿರುತ್ತೆ, ಚಾಟ್ ಮಾಡ್ತಾ ಇರ್ತಾರೆ, ಅವ್ರದ್ದೇ ಆದ ಒಂದು ಕನೆಕ್ಟು, ಅವ್ರದ್ದೇ ಆದ ಒಂದು ಕಮ್ಯುನಿಕೇಷನ್ ಮೀಡಿಯಮ್ನ ಮಾಡ್ಕೊಂಡು ಬಿಟ್ಟಿರ್ತಾರೆ ಅಲ್ಲಿ ಅವ್ರ ಫ್ರೆಂಡ್ಸ್ ಜೊತೆ. ಮೆಂಟಲ್ ಕಂಡೀಷನ್ ಹೆಂಗಿರುತ್ತೆ ಮೇಡಮ್? ಈ ಒಂದು ಆದೇಶನ ಒಪ್ಕೊಳ್ಳೋ ಮೆಂಟಲ್ ಕಂಡೀಷನ್ ಇರುತ್ತಾ, ಅಥವಾ ಮೆಂಟಲಿ ಯಾವ ರೀತಿ ಇವ್ರು ರಿಯಾಕ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ ಅಂತ? ಖಂಡಿತವಾಗ್ಲೂ ಡಿಪ್ರೆಷನ್ ಆಗಲಿ, ಹಠ ಮಾಡೋದಾಗಲಿ, ಕೂಗಾಡೋದು, ಚೀರಾಡೋದು, ಇದು ಮಕ್ಕಳಲ್ಲಿ ನೋಡ್ತೀವಿ ನಾವು. ಹಾಗೆಯೇ ಮಕ್ಕಳು ಹಠ ಮಾಡೋದು ಮತ್ತು ಈ ಪೋಷಕರನ್ನು, ಶಿಕ್ಷಕರನ್ನು ದ್ವೇಷಿಸೋ ಅಂಥ ಒಂದು ಮನೋಭಾವ ಬೆಳೆಸ್ಕೊಳ್ಳೋದಕ್ಕೆ ಶುರು ಮಾಡಿಬಿಡ್ತಾರೆ. ಯಾಕೆಂದರೆ ಇದು ನನಗೆ ತುಂಬ ಬೇಕಾಗಿತ್ತು, ಇದನ್ನು ಕಿತ್ಕೊಳ್ತಾ ಇದ್ದಾರೆ ಅನ್ನೋದು ಬಂದ್ಬಿಡುತ್ತೆ. ಈ ಸಮಯದಲ್ಲಿ ಶಿಕ್ಷಕರು, ಪೋಷಕರು ಇಬ್ಬರೂ ಸೇರಿ ಅವರಿಗೆ ಮೆಂಟಲಿ ಅವರನ್ನು ಪ್ರಿಪೇರ್ ಮಾಡಬೇಕಾಗಿರೋದು ಒಂದು. ಅಂದರೆ ಈ ರೀತಿಯಾಗಿ ಗೌರ್ಮೆಂಟ್ ರೂಲ್ ತರ್ತಾ ಇದ್ದಾರೆ, ನಾನೇನು ಮಾಡೋದಕ್ಕಾಗಲ್ಲ, ನಾವೆಲ್ಲ ಅದಕ್ಕೆ ಬದ್ಧರಾಗಲೇಬೇಕು, ಸೊ ನೀನು ಅದನ್ನು ಪಾಲಿಸ್ಬೇಕಾಗತ್ತೆ. ಆದರೆ ಇದೇ ಕೊನೆ ಅಲ್ಲ, ಪ್ರಪಂಚ ಮುಳುಗಿ ಹೋಗಲ್ಲ. ಸೊ ನಾವು ಏನೆಲ್ಲ ಮಾಡಬಹುದು, ಸೋಷಿಯಲ್ ನೆಟ್ವರ್ಕ್ ಇಲ್ದಿರ ಪ್ರಪಂಚ ಎಷ್ಟು ದೊಡ್ಡದಾಗಿದೆ, ಸಂಸಾರ ಎಷ್ಟು ಮುಖ್ಯ, ನಮ್ಮ ಸಂಸ್ಕೃತಿನಲ್ಲಿ ಏನೆಲ್ಲ ಕಲಿಯೋದಕ್ಕಿದೆ, ಇದೆಲ್ಲವನ್ನು ಪೋಷಕರು, ಶಿಕ್ಷಕರು ಈಗಾಗಲೇ ಈ ಮಕ್ಕಳಿಗೆ ಮನವರಿಕೆ ಮಾಡೋದಕ್ಕೆ ಶುರು ಮಾಡಬೇಕಾಗತ್ತೆ. ಹಾಗೆಯೇ ಅವ್ರನ್ನ ಮೆಂಟಲಿ ತಯಾರು ಮಾಡಬೇಕಾಗತ್ತೆ. ಈಗ ಪೋಷಕರು ತಮ್ಮ ಮಕ್ಕಳ ಗ್ರೋತ್ ಎಲ್ಲಿದೆ ಅಂದರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿದೆ ಅಂತ, ಸೊ ಅವರೇ ಅಕೌಂಟ್ ಕ್ರಿಯೇಟ್ ಮಾಡಿಕೊಡ್ತಾರೆ. ಮತ್ತೊಂದು ರೀಲ್ಸು, ಮಗ್ದೊಂದು ಪ್ರತಿಯೊಂದು ಮಗುವಿಗೂ ಈಗಾಗಲೇ ಒಂದು ಅಕೌಂಟ್ ಇದ್ದಾವೆ ಇನ್ಸ್ಟಾಗ್ರಾಮ್ ಅಂತಹ ಪ್ಲಾಟ್ಫಾರ್ಮಲ್ಲಿ. ಅಂಥವ್ರಿಗೆ ಏನು ಹೇಳ್ತೀರಾ ಪೋಷಕರಿಗೆ? ಖಂಡಿತವಾಗ್ಲೂ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಇಡೀ ಪ್ರಪಂಚದಲ್ಲಿ ಬಹಳ ಅದ್ಭುತವಾದ ಒಂದು ಕಲ್ಚರು, ಅಂದರೆ ಸಂಸ್ಕೃತಿ ಇರುವಂಥದ್ದು ನಮ್ಮ ಭಾರತದಲ್ಲಿ. ನಮ್ಮ ಸಂಸ್ಕೃತಿಗೆ ಸೀಮಿತವಾಗಿ ಸಾಕಷ್ಟು ಆ್ಯಕ್ಟಿವಿಟೀಸ್ ಇದೆ. ಅದನ್ನು ಒಗ್ಗೂಡಿಸಿ ಮಕ್ಕಳಲ್ಲಿ ಈ ಸೋಷಿಯಲ್ ನೆಟ್ವರ್ಕಿಂದ ಆದಷ್ಟು ದೂರ ಇಡೋದು ಒಳ್ಳೆಯದು. ಏಕೆಂದರೆ ಮಕ್ಕಳಿಗೆ ಒಂದು ಬುದ್ಧಿ ಬೆಳೆಯೋದು, ಏಕೆಂತಂದರೆ ಎಲ್ಲದಕ್ಕೂ ಫೋನ್ ಮೇಲೆ ಡಿಪೆಂಡ್ ಆಗ್ತಾರೆ, ಅಂದರೆ ಇಂಟರ್ನೆಟ್ ಮೇಲೆ. ಅವರಿಗೆ 1+1 ಅಂದಾಗ ಫೋನನ್ನು ನೋಡ್ತಾರೆ, ನಿಮ್ಮನೆ ಅಡ್ರೆಸ್ ಅಂದರೆ ಫೋನನ್ನು ನೋಡ್ತಾರೆ. ಹಾಗಲ್ಲ, ತನ್ನ ಬುದ್ಧಿಶಕ್ತಿಯಿಂದ ಏನೆಲ್ಲ ಮಾಡೋದಕ್ಕೆ ಸಾಧ್ಯ,
ಈ ಬುದ್ಧಿಶಕ್ತಿಯಿಂದನೇ ನಾವು ಈ ರೀತಿಯಾದ ಇಂಟರ್ನೆಟ್ ಆಗಿರಬಹುದು, ಸೋಷಿಯಲ್ ನೆಟ್ವರ್ಕ್ ಆಗಿರಬಹುದು, ಇದೆಲ್ಲವನ್ನು ಕ್ರಿಯೇಟ್ ಮಾಡಿರೋದು. ನಾಳೆ ದಿನ ಬರುವಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಕೂಡ ನಮ್ಮ ಕೈ ಕೆಳಗೆ ನಾವು ಬೆಳೆಸಿರುವಂತಹ ಒಂದು ಕಲೆ, ಅದರಲ್ಲಿ ನಮ್ಮ ಒಂದು ಟೆಕ್ನಾಲಜಿ ಏನಿದೆ ನಮ್ಮ ಬುದ್ಧಿವಂತಿಕೆಯಿಂದ ಮಾಡಿರೋದು ಅನ್ನೋದನ್ನು ಅವ್ರಿಗೆ ಮನವರಿಕೆ ಮಾಡಿಸ್ಬೇಕು. ಇದರಿಂದ ಹೊರಗುಳಿದು ಪ್ರಪಂಚ ಎಷ್ಟು ದೊಡ್ಡದಾಗಿದೆ, ಎಷ್ಟು ಅದ್ಭುತವಾಗಿದೆ ಅನ್ನೋದನ್ನು ತೋರಿಸ್ಬೇಕು. ಹಾಗೆಯೇ ಈ ರೀತಿ ಚಿಕ್ಕ ಮಕ್ಕಳಿಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಮಾಡೋದು ಮತ್ತು ಅವ್ರನ್ನ ರೀಲ್ಸಲ್ಲಿ ಇನ್ವಾಲ್ವ್ ಮಾಡೋದು ದಯವಿಟ್ಟು ಕಮ್ಮಿ ಮಾಡಿ. ಏಕೆಂದರೆ ಮೊದಲನೇದು ಅವರಿಗೆ ಬೆಳೆಯೋದಕ್ಕೆ ಸಾಕಷ್ಟು ಅವಕಾಶ ಇದೆ. ನೀವು ಯಾಕೆ ಅವರಿಗೆ ಒಂದು ಏನಂತಾರೆ ಒಂದು ಫ್ರೇಮ್ನ ಸೆಟ್ ಮಾಡಿಬಿಡ್ತಾ ಇದ್ದೀರಾ, ನಿನ್ನ ಜೀವನ ಹೀಗೆ ಅಂತ. ನಾಳೆ ದಿನ ಆಕೆ ಅಥವಾ ಆ ಮಗು ಸೈಂಟಿಸ್ಟ್ ಆಗಬಹುದು, ದೊಡ್ಡದಾಗಿ ಬೆಳೆದು ಬೇರೆ ಏನನ್ನೋ ಕಂಡುಹಿಡಿಬೋದು. ಅವ್ರಿಗೆ ಯಾಕೆ ಒಂದು ಬ್ರ್ಯಾಕೆಟ್ ಹಾಕಿ ಕೊಡ್ತಾ ಇದ್ದೀರಾ ನೀವು? ಸೋಷಿಯಲ್ ನೆಟ್ವರ್ಕ್ ರೀಲ್ಸ್ ಮಾಡೋದೇ ದೊಡ್ಡದು ಅಂತ ಯಾಕೆ ತೋರಿಸ್ತಾ ಇದ್ದೀರಾ? ಅಬ್ದುಲ್ ಕಲಾಂ ಬಗ್ಗೆ ಹೇಳಿ, ಏನೆಲ್ಲ ಮಾಡಿದ್ರು, ಏನೆಲ್ಲ ಸಾಧಿಸಿದ್ರು ಅಂತ. ನಮ್ಮ ದೇಶದಲ್ಲಿ ಎಷ್ಟು ದೊಡ್ಡ ವೀರ ವನಿತೆಯರಿದ್ದಾರೆ, ಅವ್ರ ಬಗ್ಗೆ ಹೇಳಿ, ರಾಜರ ಬಗ್ಗೆ ಹೇಳಿ, ಅವ್ರು ಏನೆಲ್ಲ ಸಾಧಿಸಿದ್ರು ಅನ್ನೋದನ್ನು ತೋರಿಸಿ. ಅದನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ದೇಶ ಸೇವೆ ಮಾಡೋದಕ್ಕೆ ಆರ್ಮಿಗೆ ಸೇರು, ನೇರ್ವಿಗೆ ಸೇರು ಅಂತ ತೋರಿಸಿ ಅವ್ರಿಗೆ. ಅದನ್ನು ಬಿಟ್ಟು ರೀಲ್ಸನ್ನು ಮಾಡಿ ಆ ಫ್ರೇಮಲ್ಲಿ ನೀವು ಸೆಟ್ ಮಾಡಿಬಿಟ್ರೆ ಅವರು ನಾಳೆ ದಿನ ಸೈಂಟಿಸ್ಟೂ ಆಗಲ್ಲ, ಏನನ್ನೂ ಇನೋವೇಟಿವ್ ಮಾಡಲ್ಲ, ಅವರ ಬುದ್ಧಿಶಕ್ತಿಯನ್ನು ಉಪಯೋಗಿಸೋದನ್ನು ಕಮ್ಮಿ ಮಾಡಿಬಿಡ್ತಾರೆ. ಸೊ ಇದೆಲ್ಲದಕ್ಕೂ ಕಾರಣ ನಾವೇ ತಂದೆ ತಾಯಂದಿರಾಗ್ಬಿಡ್ತೀವಿ. ಸೊ ಹಾಗಾಗಿ ಸೋಷಿಯಲ್ ನೆಟ್ವರ್ಕಿಂದ ದೂರ ಇಡೋದಕ್ಕೆ ನಮ್ಮ ಸರ್ಕಾರ ಏನು ನಿರ್ಧಾರ ತಗೊಂಡಿದೆ, ಖಂಡಿತವಾಗ್ಲೂ ಸಂತೋಷ ಆಗಿದೆ ನನಗೆ. ನಮ್ಮ ಕಡೆಯಿಂದ ಆ್ಯಸ್ ಅ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಟೀಮಿಂದ ಏನೆಲ್ಲ ಬೇಕೋ ಟೆಕ್ನಾಲಜಿ, ಬೇರೆ ದೇಶದಲ್ಲಿ ಏನೇನು ಮಾಡ್ತಾ ಇದ್ದಾರೋ ಅದಕ್ಕಿಂತ ಅದ್ಭುತವಾಗಿ ಇಲ್ಲಿ ಅದಕ್ಕೆ ಬೇಕಾಗಿರುವಂತಹ ತಯಾರಿಯನ್ನು ಮಾಡೋದಕ್ಕೆ ಅವ್ರ ಜೊತೆ ಕೈ ಜೋಡಿಸೋದಕ್ಕೆ ನಾವು ತಯಾರಿದ್ದೀವಿ. ನೋಡಿದ್ರಲ್ಲ, ರಾಜ್ಯ ಸರ್ಕಾರ 16 ವರ್ಷದ ಒಳಗಿನ ಮಗು ಸಾಮಾಜಿಕ ಜಾಲತಾಣದಿಂದ ದೂರ ಉಳಿಬೇಕು ಅನ್ನೋ ಒಂದು ಮಹತ್ತರ ನಿರ್ಧಾರ. ಇದ್ರ ಸಾಧಕ ಬಾಧಕಗಳ ಬಗ್ಗೆ ತುಂಬಾ ವಿಶ್ಲೇಷಣೆಯನ್ನ ಮಾಡಿದ್ರು. ಮಕ್ಕಳ ಮೈಂಡ್ಸೆಟ್ ಯಾವ ರೀತಿ ಇರುತ್ತಂದ್ರೆ, ಒಮ್ಮನೆ ಈ ಒಂದು ಆದೇಶವನ್ನ ಒಪ್ಕೊಳ್ಳುವಂತಹ ಮನಸ್ಥಿತಿ ಇರಲ್ಲ. ಜೊತೆಗೆ ಪೋಷಕರು ಮತ್ತು ಶಾಲಾ ಆಡಳಿತ ಮಂಡಳಿ ಈ ಬಗ್ಗೆ ಹೆಚ್ಚಿನ ಕ್ರಮವನ್ನ ವಹಿಸಬೇಕು ಅನ್ನೋದು ಇಷ್ಟೊತ್ತವರೆಗೂ ಹೇಳಿದಂತಹ ಮಾತು. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಸವಿತಾ ರಾಮಚಂದ್ರ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.